ಓಂ ಶಾಂತಿ. ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಇಂದಿನ ಸಂಚಿಕೆಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಪವರ್ ಟು ಆಕ್ಸೆಪ್ಟೆನ್ಸ್, ಸ್ವೀಕರಿಸುವಂತಹ ಶಕ್ತಿ ಅಂದರೆ ಏನು, ಅದರಿಂದ ಏನೆಲ್ಲ ಪ್ರಯೋಜನಗಳಿದೆ, ಒಂದು ವೇಳೆ ಆ ಶಕ್ತಿ ನಮ್ಮ ಒಳಗೆ ಇಲ್ಲ ಅಂದರೆ ಯಾವ ಥರ ತೊಂದರೆಗಳು ಬರುತ್ತೆ ಅನ್ನೋದು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಒಂದು ಪುಟ್ಟ ಉದಾಹರಣೆಯಿಂದ ಪ್ರಾರಂಭ ಮಾಡ್ತೀನಿ. ಉದಾಹರಣೆಗೆ ಜೋರು ಮಳೆ ಬರುವಾಗ, ಬಿರುಗಾಳಿ ಬರುವಾಗ ನೀರಿನ ಪ್ರವಾಹ ಮತ್ತು ಗಾಳಿಯ ಪ್ರವಾಹ ಬಹಳ ಫೋರ್ಸ್ಫುಲ್ ಆಗಿರುತ್ತೆ. ಆ ಕಾಂದ ಆ ದಿಶೆಯಲ್ಲಿ ಇರುವಂತಹ ಯಾವುದೇ ವ್ಯಕ್ತಿ ಆಗಿರಬಹುದು, ಇಲ್ಲಾಂದರೆ ನೆಲ ಮೇಲೆ ಬೆಳೆದಿರುವಂತಹ ಹುಲ್ಲು ಕಡ್ಡಿ ಆಗಿರಬಹುದು, ಆ ನೀರಿನ ಪ್ರವಾಹಕ್ಕೆ ಸ್ವಲ್ಪ ಸಮಯ ಬಾಗುತ್ತೆ. ಆ ಪ್ರವಾಹ ಕಮ್ಮಿ ಆಗಿದ ಕೂಡಲೇ ಅದು ಎದ್ದು ನಿಲ್ತ್ಕೊಂಡ್ಬಿಡುತ್ತೆ. ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ, ಕೆಲವೊಮ್ಮೆ ಪರಿಸ್ಥಿತಿ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅನ್ಕೊಳ್ಳಿ, ಸ್ವಲ್ಪ ಬಾಗೋದ್ರಿಂದ ನಾವೇನಾಗ್ಬೋದು, ಮುಂದೆ ಒರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಿಲ್ತಿರುವಂತಹ ವೃಕ್ಷ ಥರ ಹಾಗೆ ಇರ್ತೀನಿ, ಬಾಗಲ್ಲ ಅಂದರೆ ಅದು ಬೇರು ಸಹಿತವಾಗಿ ಬೀಳಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಹಾಗೆ ನಾನು ಆ ಪವರ್ ಟು ಆಕ್ಸೆಪ್ಟೆನ್ಸ್ ಅಂದರೆ ಸ್ವೀಕರಿಸುವಂಥ ಶಕ್ತಿ ನನ್ನ ಜೀವನದಲ್ಲಿ ತರಬೇಕು ಅಂದರೆ ನಾನು ಏನು ಮಾಡಬೇಕು, ಅದಕ್ಕೆ ಮೊದಲನೇದು ನಾವು ತಿಳ್ಕೋಬೇಕು, ವಾಟ್ ಐ ಕ್ಯಾನ್ ಕಂಟ್ರೋಲ್, ನಾನು ಏನು ನಿಯಂತ್ರಿಸ್ಬೋದು. ಈಗ ಅನ್ಯರು ನನ್ನ ಬಗ್ಗೆ ಏನು ಒಪಿನಿಯನ್ಸ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಅನ್ಯರು ನನ್ನ ಬಗ್ಗೆ ಏನು ವಿಚಾರ ಮಾಡ್ತಿರ್ತಾರೆ, ಯಾವ ಥರ ಅವ್ರು ನನ್ನ ಜೊತೆಲಿ ವ್ಯವಹಾರ ಮಾಡ್ತಿರ್ತಾರೆ, ಯಾವ ಥರ ಅವರ ಕರ್ಮಗಳಿರುತ್ತೆ, ಯಾವ ಸಂಸ್ಕಾರ ಇರುತ್ತೆ, ಅದು ನಾನು ಬದಲಾಯಿಸ್ಲಿಕ್ಕಾಗತ್ತಾ ಅಂತ ಪ್ರಶ್ನೆ ಕೇಳ್ಕೋಬೇಕು. ಯಾಕಂದರೆ ಅದು ನನ್ನ ಕೈಯಲ್ಲಿ ಇಲ್ಲ. ಯಾವಾಗ ನನ್ನ ಕೈಯಲ್ಲಿ ಇಲ್ಲದೆ ಇರೋದನ್ನ ನಾನು ಬದಲಾಯಿಸ್ಲಿಕ್ಕೆ, ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನೋ, ಅದೇ ನನ್ನ ದುಃಖಕ್ಕೆ ಕಾರಣ ಆಗುತ್ತೆ. ಅದನ್ನು ನಾವು ಇಂಗ್ಲೀಷಲ್ಲಿ ರೆಸಿಸ್ಟೆನ್ಸ್ ಅಂತೀವಿ, ಅಂದರೆ ಪ್ರತಿರೋಧ ಮಾಡೋದು ಅಂತ. ಅದರ ಬದಲಾಗಿ ನಾವನ್ನ ಸ್ವೀಕಾರ ಮಾಡಿಬಿಟ್ಟಿದ್ದೀವಿ ಅನ್ಕೊಳ್ಳಿ, ಈಸಿ ಆಗುತ್ತೆ. ಉದಾಹರಣೆಗೆ ನನ್ನ ಕೈಯಲ್ಲಿ ಏನಿದೆ, ನನ್ನ ವಿಚಾರಗಳಿದೆ, ನನ್ನ ಭಾವನೆಗಳಿದೆ, ನನ್ನ ದೃಷ್ಟಿಕೋನ ಇದೆ, ನನ್ನ ಮಾತಿದೆ, ನನ್ನ ವ್ಯವಹಾರ ಇದೆ, ನನ್ನ ಸಂಸ್ಕಾರ ಇದೆ, ಇಷ್ಟು ನನ್ನ ಕೈಯಲ್ಲಿದೆ. ಇದರಲ್ಲಿ ಏನಾದರೂ ಚೇಂಜಸ್ ತರಬೇಕು, ಇದರಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂದರೆ ನಾನು ಇದನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಅನ್ಯ ವ್ಯಕ್ತಿಗಳನ್ನ ನಾನು ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಪರಿವರ್ತನೆ ಆಗಿ ನನ್ನ ಒಂದು ಪರಿವರ್ತನೆಯಿಂದ ಅನ್ಯರನ್ನ ಪ್ರಭಾವ ಮಾಡ್ಬೋದು. ಎರಡನೇ ವಿಚಾರ, ಆಕ್ಸೆಪ್ಟೆನ್ಸ್ ಇಸ್ ದ ಕೀ ಟು ವಿನ್ ದ ಪೀಸ್. ನಾನು ಜೀವನದಲ್ಲಿ ಶಾಂತಿಯನ್ನು ಪಡೆಯಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಆಧಾರನೇ ಸ್ವೀಕರಿಸುವಂತಹ ಶಕ್ತಿ. ಒಂದು ಪುಟ್ಟ ಉದಾಹರಣೆ, ಒಂದ್ಸಾರಿ ಒಬ್ಬ ಅಕ್ಕವರಿಗೆ 2 ವರ್ಷದ ಮಗು ಇದ್ರು. ಆ ಮಗುವಿನ ಜೊತೆಲಿ ಅವ್ರಿಗೆ ಬಹಳ ಪ್ರೀತಿ ಇತ್ತು. ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಕೆಲಸ ಬಂದಿದ್ದ ಕೂಡಲೇ ಆ ಮಗುನ ಆಟ ಆಡಿಸೋದು, ಅವ್ರನ್ನ ಹಾಡಾಡ್ತಾ ಅವ್ರನ್ನ ಮಲಗಿಸೋದು, ಅವ್ರ ಜೊತೆಲಿ ಸಮಯವನ್ನು ಸ್ಪೆಂಡ್ ಮಾಡೋದು, ಅವರ ಜೀವನ ಇದರಲ್ಲೇ ನಡೀತಾ ಇತ್ತು. ಸಡನ್ ಆಗಿ ಅವರೊಂದು ಕಾಯಿಲೆಯಿಂದ ತೀರೋಗ್ಬಿಟ್ಟಿದ್ದಾರೆ. ತೀರೋಗಿದ ನಂತರ ಅವ್ರಿಗೆ ಅದು ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವ್ರಿಗೆಲ್ಲೋ ಭರೋಸೆ ಇದೆ, ಈ ಮಗುವನ್ನು ನಾನು ಉಳಿಸ್ಕೋಬೋದು ಅಂತ. ಆ ಮಗುವನ್ನ ಕೈಯಲ್ಲಿಟ್ಕೊಂಡು ಮನೆಗೆ ಹೋಗಿ ಎಲ್ಲರನ್ನ ಇದೇ ಕೇಳ್ತಾ ಇದ್ರು, ನೀವೇನಾದರೂ ಮಾಡಿ ನನ್ನ ಮಗುವನ್ನ ಉಳಿಸಿ ಅಂತ. ಎಲ್ಲರೂ ಅವರಿಗೆ ಸಾನುಭೂತಿಯನ್ನು ವ್ಯಕ್ತಪಡಿಸ್ತಾ ಇದ್ರು, ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ನೋಡಿ, ಆ ಮಗು ತೀರೋಗ್ಬಿಟ್ಟಿದ್ದಾರೆ, ನೀವು ಅದನ್ನು ಸ್ವೀಕಾರ ಮಾಡಿ, ಇನ್ನು ಅವರು ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಅವರಿಗೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಥರ ಕೆಲವೊಂದು ಗಂಟೆಗಳ ಸಮಯ ಕಳೆದಿದ ನಂತರ ಒಬ್ಬ ಸ್ತ್ರೀ ಅವ್ರಿಗೆ ಸಿಗ್ತಾರೆ. ಅವರು ಭಾಳ ಏಜ್ ಆಗಿರುವಂಥ ಅಕ್ಕವರು. ಅವರು ಮೀಟ್ ಮಾಡಿ ಈ ಥರ ಕೇಳುವಾಗ ಅವರು ಇವ್ರಿಗೊಂದು ಉಪಾಯವನ್ನು ಹೇಳ್ತಾರೆ. ನೋಡಿ, ನಮ್ಮ ಹಳ್ಳಿಗೆ ಒಬ್ಬ ಸನ್ಯಾಸಿ ಬಂದಿದ್ದಾರೆ, 2 ದಿನ ಆಯಿತು. ಅವರು ಬಹಳ ಒಳ್ಳೆ ಸಾಧಕ ಆಗಿದ್ದಾರೆ, ಆಧ್ಯಾತ್ಮಿಕ ಚಿಂತನೆ ಇರುವಂಥ ವ್ಯಕ್ತಿ ಆಗಿದ್ದಾರೆ. ಮೋಸ್ಟ್ಲಿ ನೀವು ಅವರ ಪ್ರತಿ ಹೋದರೆ ಅವ್ರೇನಾದರೂ ನಿಮ್ಗೆ ಒಳ್ಳೆ ಉಪಾಯವನ್ನು ಹೇಳ್ಬೋದು, ಇಲ್ಲಾಂದರೆ ಅವರೇನಾದರೂ ನಿಮಗೆ ಉಳಿಸ್ಬೋದು ಅನ್ನೋದು ಅವರ ಐಡಿಯಾ ಕೊಡ್ತಾರೆ. ಆದರೆ ಆ ಸನ್ಯಾಸಿ ಬಳಿ ಹೋಗಿ ಅವ್ರಿಗೆ ಸಮಸ್ಯೆ ಎಲ್ಲ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವಾಗ ಆ ವ್ಯಕ್ತಿ ಹೇಳ್ತಾರೆ, ಇವರ ಭಾವನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ನಾನು ಹೇಳಿದರೆ ಅವರಿಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ನಾನು ಹೇಳೋದನ್ನು ನೀವು ಮಾಡಿದರೆ ನಾನು ನಿಮ್ಮ ಮಗನ ಉಳಿಸ್ತೀನಿ, ಬದುಕಿಸ್ತೀನಿ ಅಂತ ಮಾತು ಕೊಡ್ತಾರೆ.
ಸರಿ ಹೇಳಿ ಏನು ಮಾಡಬೇಕು, ನಾನು ಏನಾದರೂ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಸರಿ ನೀವು ಒಬ್ಬರ ಮನೆಗೆ ಹೋಗಿ, ಯಾರ್ದಾದ್ರೂ ಮನೆಗೆ ಹೋಗಿ ಸಾಸಿವೆ ಕಾಳನ್ನು ತೊಗೊಂಡು ಬನ್ನಿ. ಬಟ್ ಒಂದು ಕಂಡೀಷನ್ ಇದೆ. ಏನು ಆ ಕಂಡೀಷನ್ ಅಂದರೆ ಅವ್ರ ಮನೆಯಲ್ಲಿ ಯಾರು ತೀರೋಗಿರಬಾರದು ಅಂತ ಮನೆಗೆ ಹೋಗಿ ನೀವು ಸಾಸಿವೆ ಕಾಳು ತರಬೇಕು. ಇಷ್ಟೇ ತಾನೇ, ನಾನು ಈಗಲೇ ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ಹೋಗಿದ ಕೂಡಲೇ ಅಲ್ಲಿ ಒಬ್ಬ ಮನೆಗೆ ಹೋಗಿ ಕೇಳಿದಾಗ ಅಕ್ಕೋರು ಸಾಸಿವೆ ಕಾಳು ಕೊಡೋದಕ್ಕೆ ರೆಡಿ ಆಗ್ತಾರೆ. ಆದರೆ ಇವರು ಕಂಡೀಷನ್ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಯಾರು ತೀರೋಗಿಲ್ಲ ತಾನೆ? ಇಲ್ಲ, 1 ವರ್ಷದ ಹಿಂದೆನೆ ನಮ್ಮ ತಮ್ಮ ತೀರೋಗ್ಬಿಟ್ಟಿದ್ದಾರೆ ಅಂತ. ಆಮೇಲೆ ನಿರಾಶೆಯಿಂದ ಮತ್ತೊಂದು ಮನೆಗೆ ಹೋಗ್ತಾರೆ. ಅವ್ರನ್ನೂ ಇದೇ ಥರ ಕೇಳ್ತಾರೆ, ಅವರು ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಮತ್ತೆ ಅವ್ರನ್ನ ಇದೇ ಕಂಡೀಷನ್ ಹೇಳ್ತಾರೆ, ನಿಮ್ಮ ಮನೆಯಿಂದ ನಾನು ಸಾಸಿವೆ ಕಾಳು ಯಾವಾಗ ತಗೊಳ್ಳೋದಕ್ಕೆ ಸಾಧ್ಯ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ತೀರೋಗಿರಬಾರ್ದು. ಇಲ್ಲ, 3 ತಿಂಗಳ ಹಿಂದೆನೇ ನನ್ನ ದೊಡ್ಡ ಮಗ ತೀರೋಗಿದ್ದಾರೆ ಅಂತ. ಆಮೇಲೆ ಬಂದರೆ ನಿರಾಶೆ ಬರುತ್ತೆ. ಆ ಥರ ಸಂಜೆ ಆಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ಒಂದು ವಿಚಾರ ಅರ್ಥ ಆಗುತ್ತೆ, ಅಂದರೆ ಪ್ರತಿಯೊಬ್ಬರು ಈ ಘಟನೆಯನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ಸಮಯದಲ್ಲಿ ಅನುಭವಿಸಲೇಬೇಕು ಅಂತ. ಅದನ್ನ ಯಾವಾಗ ಅವ್ರಿಗೆ ಅರ್ಥ ಆಗುತ್ತೋ ನಾಳೆದ್ದು ಆ ಸನ್ಯಾಸಿ ಬಳಿ ಹೋಗ್ತಾರೆ. ಬಹಳ ಶಾಂತಿಯಿಂದ ಹೋಗ್ತಾರೆ. ಆ ಮಗುನ ಕೈಯಲ್ಲಿ ಜೊತೆಯಲ್ಲಿ ತಗೊಂಡು ಹೋಗೋದಿಲ್ಲ. ಹಾಗೆ ಹೋಗಿ ಹೇಳ್ತಾರೆ, ನೀವು ನನಗೇನು ಈ ಕಂಡೀಷನ್ ಏನಕ್ಕೆ ಇಟ್ಟಿದ್ದೀರ ಅನ್ನೋ ವಿಚಾರ ನನಗೀಗ ಗೊತ್ತಾಯಿತು. ನನಗೀಗ ಅನುಭವ ಆಗಿದೆ. ಪ್ರತಿಯೊಬ್ಬರು ಈ ಜೀವನದಲ್ಲಿ ಪರಿಸ್ಥಿತಿಯನ್ನು ಯಾವುದಾದ್ರೂ ಒಂದು ಸಮಯದಲ್ಲಿ ಅದನ್ನು ಫೇಸ್ ಮಾಡಲೇಬೇಕು. ಆ ಪರಿಸ್ಥಿತಿಯನ್ನು ಸ್ವೀಕಾರ ಮಾಡಲೇಬೇಕು. ಆವಾಗಲೇ ಮುಂದೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು, ಇದರಿಂದ ನನ್ನನ್ನು ನಾನು ಅರ್ಥಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು, ಧನ್ಯವಾದಗಳಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಹಾಗೆ ನಾವೂ ಸಹ ನಮ್ಮ ಜೀವನದ ಹಲವಾರು ಪರಿಸ್ಥಿತಿಗಳು ಬರುತ್ತೆ. ಇದು ಏನಕ್ಕೆ ಬಂದಿದೆ, ಇದು ನನಗೆ ಏನಕ್ಕೆ ಬಂದಿದೆ, ಈ ಥರ ಬಾರಿ ಕ್ವಶನ್ ಮಾಡೋದ್ರಿಂದ ಏನಾಗುತ್ತೆ, ಸಮಾಧಾನ ಸಿಗೋದಿಲ್ಲ. ಎಂದೂ ಪ್ರಶ್ನೆಗೆ ಪ್ರಶ್ನೆ ಸಮಾಧಾನ ಆಗೋದಿಲ್ಲ. ನಮಗೆ ಸಮಾಧಾನ ಸಿಗಬೇಕು ಅಂದರೆ ಆ ಪ್ರಶ್ನೆನ ಸ್ವೀಕಾರ ಮಾಡಬೇಕು. ನಂತರ ನಾನು ಯೋಚನೆ ಮಾಡಬೇಕು, ಇದಕ್ಕೆ ನಾನು ಏನು ಮಾಡಬೇಕು ಅಂತ. 3ನೇ ವಿಚಾರ ಆಗಿದೆ, ಯು ಕೆನಾಟ್ ಚೇಂಜ್ ದ ಪಾಸ್ಟ್ ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಪಾಯಿಂಟ್ ಆಫ್ ವ್ಯೂ ಅಂತ. ಅಂದರೆ ನಮ್ಮ ಜೀವನದಲ್ಲಿ ಕಳೆದೋಗಿರ್ತಕ್ಕಂತಹ ಘಟನೆಗಳನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಅವರ ಪ್ರತಿ, ಆ ಘಟನಾ ಪ್ರತಿ ನಮಗಿರುವಂತಹ ದೃಷ್ಟಿಕೋನವನ್ನು ನಾವು ಬದಲಾಯಿಸ್ಬೋದು. ಅಂದರೆ ಉದಾಹರಣೆಗೆ ಎಕ್ಸಾಂಪಲ್ ತಗೊಳ್ಳೋಣ. ಏನಾದರೂ ಕೆಲಸ ಹೋಗಿರುತ್ತೆ, ಇಲ್ಲಾಂದರೆ ನಾವು ಇಷ್ಟಪಟ್ಟಿರುವಂಥ ವ್ಯಕ್ತಿ ತೀರೋಗಿರ್ತಾರೆ. ಇಂತಹ ಕೆಲವೊಂದು ಘಟನೆಗಳಿರುತ್ತೆ, ನಾವು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಜಾಬ್ ಹೋಗಿದೆ ಅಂದರೆ ಅವರ ಕಾರಣಕ್ಕೆ ಹೋಗಿದೆ, ಇವ್ರ ಕಾರಣದಿಂದ ಹೋಗಿದೆ ಅಂತ ಬೇಕಾದಷ್ಟು ನೆಪಗಳು ಹೇಳ್ತೀವಿ, ಅನ್ಯರ ಮೇಲೆ ದೋಷ ಹಾಕ್ತಾ ಇರ್ತೀವಿ. ಅದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ಅಂದರೆ ನಮ್ದೇನು ತಪ್ಪಿಲ್ಲ ಅಂತ ಅದನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಆ ಥರ ನಾವು ಮಾಡ್ತಿರ್ತೀವಿ. ಬಟ್ ಅದು ಸಮಾಧಾನ ಅಲ್ಲ. ಸೊ ಅದು ಏನಕ್ಕೆ ಹೋಗಿದೆ, ಅದು ಹೋಗಿದೆ ಅಂದಮೇಲೆ ಅದನ್ನು ಸ್ವೀಕಾರ ಮಾಡಬೇಕು. ನಾನು ಮತ್ತೊಂದು ಜಾಬನ್ನು ಪಡೀಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ನಾವು ತಿಳ್ಕೋಬೇಕು. ಒಂದು ಚಿಕ್ಕದಾಗಿರುವಂತಹ ಉದಾಹರಣೆ, ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಅವ್ರಿಗೆ ಜೀವನದಲ್ಲಿ ಒಂದು ಗುರಿ ಉದ್ದೇಶ ಇತ್ತು. ಅವರು ಒಳ್ಳೆ ಎಡಿಟರ್ ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ ಇತ್ತು. ಆಗ ಅವರಿಗೆ ಆ ವೃತ್ತಿಯ ಪ್ರತಿ ಬಹಳ ಪ್ಯಾಷನ್ ಇತ್ತು. ಅದರ ತಕ್ಕಂತೆ ಅವರಿಗೆ ಒಳ್ಳೆ ಕೆಲಸ ಸಿಕ್ತು, ಒಂದು ನ್ಯೂಸ್ ಪೇಪರ್ ಕಂಪನಿಯಲ್ಲಿ ಎಡಿಟರ್ ಆಗಿ. ಅದರಲ್ಲಿ ಅವರು ಸಾಧನೆ ಮಾಡ್ತಾ ಇದ್ರು. ದಿನದಲ್ಲಿ ಒಂದು 24 ಗಂಟೆಯಲ್ಲಿ 18 ಗಂಟೆ ಕಾಲ ಅವರು ಆ ವೃತ್ತಿಯಲ್ಲೇ ವ್ಯತೀತ ಮಾಡ್ತಾ ಇದ್ರು. ಆ ಥರ ಸಮಯ ಕಳೀತಾ ಅವರು ರಿಟೈರ್ಮೆಂಟ್ ಆಗುವಂಥ ಸ್ಟೇಜ್ ಬಂದಿದೆ. ಆ ವರ್ಷ ಅವ್ರಿಗೆ ಭಾಳ ದುಃಖ ಆಗುತ್ತೆ, ನಾನು ಇನ್ನು 4 ತಿಂಗಳಲ್ಲಿ ಈ ಪೊಸಿಷನಿಂದ ನಾನು ನಿವೃತ್ತಿ ಆಗ್ತೀನಿ ಅಂತ ಹೇಳ್ಬಿಟ್ಟು. ಅದೇ ಟೈಮಲ್ಲಿ ಇನ್ನೊಂದು ಘಟನೆ ಆಗುತ್ತೆ. 3 ವರ್ಷಗಳಿಂದ ಅವ್ರಿಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇರುತ್ತೆ. ಒಂದು ಮೈನರ್ ಸರ್ಜರಿಯಲ್ಲಿ ಅವರು ಅಂಡರ್ಗೋ ಆಗಬೇಕಿತ್ತು. ಬಟ್ ಅವರ ವೃತ್ತಿ ಅನುಸಾರವಾಗಿ ಎಲ್ಲರ ಜೊತೆಲಿ ಮಾತಾಡಬೇಕಾಗತ್ತೆ, ಇಂಟರ್ವ್ಯೂ ಮಾಡಬೇಕಾಗತ್ತೆ, ಮತ್ತು ಅವ್ರ ಆರ್ಟಿಕಲ್ಸ್ ಬರೀಬೇಕಾಗತ್ತೆ. ಇದರಲ್ಲಿ ಅವರು ಮಾತಾಡೋದು ಭಾಳ ಅವಶ್ಯಕತೆ ಇರುತ್ತೆ. ಅದಕ್ಕೆ 3 ವರ್ಷ ಕಾಲದಿಂದ ಆಪ್ರೇಷನ್ನ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಬಂದಿರ್ತಾರೆ. ಬಟ್ ಈ ಸಮಯ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಅವ್ರು ಈ ವರ್ಷ ಮಸ್ಟ್ ಆ್ಯಂಡ್ ಶುಡ್ ಆಪ್ರೇಷನ್ ಮಾಡಿಸ್ಕೋಬೇಕು, ಇಲ್ಲ ಅಂದರೆ ಪರ್ಮನೆಂಟಾಗಿ ಅವರು ಮಾತಾಡುವಂಥ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾರೆ. ಆ ಕಾರಣ ಏನು ಮಾಡ್ತಾರೆ, ಆಪ್ರೇಷನ್ ಮಾಡಿಸ್ಕೊಳ್ತಾರೆ. ಸೊ 15 ದಿವಸ ಕಾಲ ಅವರು ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಟೈಮಲ್ಲಿ ಕೂತ್ಕೊಂಡು ಅವರು ಏನು ಈ ವರ್ಷದಲ್ಲಿ ಅವ್ರಿಗೆ ಏನೇನು ಪೇಪರ್ಸ್ ಬಂದಿದೆ, ಏನೇನು ಪರಿಸ್ಥಿತಿಗಳು ಬಂದಿದೆ ಅಂತ ನೆನೆಸ್ಕೊಳ್ತಾ ದುಃಖದಲ್ಲಿ ಒಂದು ಪೇಪರ್ ಮೇಲೆ ಬರೀತಾ ಇರ್ತಾರೆ.
ಈ ವರ್ಷ ನನಗೆ ಎಲ್ಲದಕ್ಕಿಂತ ದುಃಖಕರವಾಗಿರುವಂಥ ವರ್ಷ, ಇಂಥ ವರ್ಷ ಯಾರ ಜೀವನದಲ್ಲಿ ಬರಬಾರದು ಅಂತ ನಾನು ಭಗವಂತನ ಇದೇ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಅವರು ಒಂದೊಂದು ಪರಿಸ್ಥಿತಿಯನ್ನ ಬರೀತಾ ಇದ್ದಾರೆ. ಇದೇ ವರ್ಷ ಅವ್ರಿಗೆ ಮತ್ತೊಂದು ಪರಿಸ್ಥಿತಿ ಬಂದಿರತ್ತೆ. ಏನಂದ್ರೆ ಅವರಿಗೆ ಮದುವೆ ಆಗಿ 15 ವರ್ಷದ ಸಮಯದ ನಂತರ ಒಂದು ಗಂಡು ಮಗು ಹುಟ್ತಾರೆ. ಆ ಗಂಡು ಮಗು ಅಂದ್ರೆ ಬಹಳ ಪ್ರೀತಿ ಇರತ್ತೆ. ಹಾಗೆ ಒಂದು 15 ವರ್ಷ 16-17 ಇಯರ್ಸ್ ಆಗಿದ ನಂತರ ಅವರು ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಇದೇ ವರ್ಷ ಬರೆಯೋದಿತ್ತೆ. ಬಟ್ ಅವರು ಆ ಎಕ್ಸಾಮ್ ಬರೀಬೇಕಾದಾಗ ಡ್ರೈವಿಂಗ್ ಮಾಡುವಾಗ ಏನಾಗುತ್ತೆ, ಮೇಜರ್ ಆಕ್ಸಿಡೆಂಟ್ ಆಗಿ ಅವರ ಕೈ ಕಾಲು ಏನಾಗುತ್ತೆ, ಫ್ರ್ಯಾಕ್ಚರ್ ಆಗುತ್ತೆ. ಸೊ ಅವಾಗ ಇದನ್ನು ಅವರ ದುಃಖಕ್ಕೆ ಮತ್ತೊಂದು ಕಾರಣ ಆಗತ್ತೆ. ಮತ್ತೆ 4ನೇದು, ಅವ್ರೇನು ಗಾಡಿಯನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ವ, ಅವರು ಒಂದು ಸಾರಿ ಒಂದು ಒಳ್ಳೆ ಆರ್ಟಿಕಲ್ ಅನ್ನ ಪೇಪರಲ್ಲಿ ಬರೆದಿರೋ ಕಾರಣ ಅವ್ರಿಗೆ ಅಪ್ರಿಷಿಯೇಷನ್ ರೂಪದಲ್ಲಿ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ಒಂದು ಗಾಡಿಯನ್ನ ಆ ಕಂಪನಿ ಅವ್ರಿಗೆ ಬಹುಮಾನ ರೂಪದಲ್ಲಿ ಕೊಟ್ಟಿರುತ್ತೆ. ಸೊ ಆ ಗಾಡಿ ನೋಡಿದಾಗೆಲ್ಲ ಅವ್ರಿಗೆ ಅವ್ರು ಮಾಡಿರ್ತಕ್ಕಂಥ ಅಚೀವ್ಮೆಂಟ್ ಏನಿದೋ, ಸಾಧನೆ ಏನಿದೋ ಅದು ನೆನಪೋಗಿ ಬರ್ತಾ ಇರುತ್ತೆ. ಈಗ ಅಂತಹ ಗಾಡಿ ಆ ಆಕ್ಸಿಡೆಂಟ್ ಕಾರಣದಿಂದ ಚೂರಾಗಿರುತ್ತೆ, ಅಂದ್ರೆ ಇನ್ನು ಕೆಲಸಕ್ಕೆ ಬರೋದಿಲ್ಲ, ಆ ಥರ ಆಗಿರುತ್ತೆ. ಸೊ ಇದೆಲ್ಲ ರೀಸನ್ಸ್ ಅನ್ನ ಪೇಪರಲ್ಲಿ ಬರೀತಾ ಅವರು ದುಃಖ ಪಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವರು ಆ ರೂಮಲ್ಲಿ ಅವರ ಪತ್ನಿ ವೈಫ್ ಯಾರಿದಾರೋ ಅವ್ರು ಎಂಟ್ರ್ ಆಗೋದು ನೋಡ್ಬಿಟ್ಟು ಏನ್ ಮಾಡ್ತಾರೆ, ಕಣ್ಣೀರನ್ನ ಒರೆಸ್ಕೊಂಡು ಆ ಪೇಪರನ್ನ ದಿಂಬು ಕೆಳಗಡೆ ಇಟ್ಟಿರ್ತಾರೆ. ಮತ್ತೆ ಅವ್ರು ತಂದಿರುವಂತ ಔಷಧಿಯನ್ನ ಕುಡಿದಿದ ನಂತರ ಅವ್ರು ಮಲ್ಕೊಂಡ್ಬಿಡ್ತಾರೆ. ಆದ್ರೆ ಆ ಅಕ್ಕೋರು ಇದೆಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಇವ್ರು ಮಲಗಿದ ನಂತರ ಬಂದು ನಿಧಾನವಾಗಿ ಅವ್ರ ತಲೆದಿಂಬಿಂದ ಆ ಪೇಪರನ್ನ ತೆಗೆದು ಅದೆಲ್ಲ ಓದಿದ ನಂತರ ಪೇಪರನ್ನ ತಿರುಗಿಸಿ ಆ ಒಂದು ಘಟನಾ ಬಗ್ಗೆ ಅವರ ಒಪಿನಿಯನ್ ಏನಿದೋ ಅದನ್ನ ಬರೀತಾರೆ. ಮತ್ತೆ ತಲೆದಿಂಬು ಕೆಳಗಡೆ ಇಟ್ಟಿರ್ತಾರೆ. ಎಚ್ಚರಿಕೆ ಆಗಿದ ನಂತರ ಆ ಪೇಪರನ್ನ ಯಾರು ನೋಡಬಾರ್ದಂತ ಕೈಗೆ ತಗೊಂಡು ಅದನ್ನ ಪೀಸ್ ಮಾಡಿ ಬಿಸಾಕ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅವರ ಪೇಪರ್ ಹಿಂದೆ ಅವರ ಅಕ್ಕೋರ ಹ್ಯಾಂಡ್ ರೈಟಿಂಗ್ ಅನ್ನ ನೋಡಿ ಇವ್ರು ಏನ್ ಬರೆದಿದ್ದಾರೆ ಅಂತ ಓದ್ತಾರೆ. ಅವ್ರು ಅದರಲ್ಲಿ ಬರೆದಿರ್ತಾರೆ ಅವರ ಅನಿಸಿಕೆಯನ್ನ, ನನ್ನ ಜೀವನದಲ್ಲಿ ಈ ಮದುವೆ ಆಗಿ ಈ 30 ವರ್ಷದ ಕಾಲದಲ್ಲಿ ಈ ಒಂದು ವರ್ಷ ನನ್ನ ಜೀವನದಲ್ಲಿ ಬಹಳ ಸುಖ ತಂದಿದೆ. ಏನಕ್ಕಂದ್ರೆ ನನ್ನ ಗಂಡ ಯಾವಾಗ ನಮಗೆ ಮದುವೆ ಆಯಿತು ಆವಾಗಿಂದ ಅವರು ಈ ಜಾಬಲ್ಲಿ ಬಹಳ ರಾತ್ರಿ ಹಗಲು ದುಡಿತಾ ಇದ್ರು. ಅದರಲ್ಲಿ ಅವರು ಸುಖವನ್ನ ಹುಡುಕೊಳ್ತಾ ಇದ್ರು. ಅವರಿಗೆ ನೆಮ್ಮದಿ ಇರಲಿಲ್ಲ, ಅಂದ್ರೆ ನಮ್ಮ ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಸಮಯ ಸಿಗ್ತಿರ್ಲಿಲ್ಲ. ಈಗ ಈ ವರ್ಷ ಅವರು ನಿವೃತ್ತಿ ಆಗ್ತಿದ್ದಾರೆ. ಸೊ 24 ಗಂಟೆ ನಮ್ಮ ಜೊತೆಯಲ್ಲಿ ಇರ್ತಾರೆ. ನಾವು ಬಹಳ ಚೆನ್ನಾಗಿ ಅವ್ರು ನೋಡ್ಕೊಳ್ತೀವಿ, ಬಹಳ ಸುಖವಾಗಿ ಇರ್ತೀವಿ. ಅದಕ್ಕೆ ಅಂತ ಅವರು ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಮತ್ತು ಇನ್ನೊಂದು ವಿಚಾರ ಅದರಲ್ಲಿ ಬರೆದಿರ್ತಾರೆ, ನನ್ನ ಮಗ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಲಿಲ್ಲ, ಭಯ ಇತ್ತು. ಒಂದು ವೇಳೆ ನಿಜವಾಗ್ಲೂ ಆ ಎಕ್ಸಾಮ್ ಬರೆದು ಬಿಟ್ಟು ಅವ್ರಿಗೆ ಏನಾದರೂ ಒಳ್ಳೆ ರ್ಯಾಂಕ್ ಬಂದಿಲ್ಲ ಅಂದ್ರೆ ಅವರ ವಿಲ್ ಪವರ್, ಅವ್ರ ಮನೋಬಲ ಕಮ್ಮಿ ಆಗ್ತಿತ್ತು. ಬಟ್ ಭಗವಂತ ಈ ಆಕ್ಸಿಡೆಂಟ್ ಮುಖಾಂತರ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದಾರೆ, ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ವರ್ಷ ಬರೆದು ಒಳ್ಳೆ ರ್ಯಾಂಕ್ ಅನ್ನ ತಗೊಳ್ಳೋದಿಕ್ಕೆ. ಹಾಗೆ ನಮ್ಮನ್ನೋರು 3 ವರ್ಷದ ಕಾಲದಿಂದ ಈ ನೋವಿಂದ ಹಾಗೆ ತಡಿತಾ ಬರ್ತಾ ಇದ್ರು. ಈ ವರ್ಷ ಆಪರೇಷನ್ ಆಗಿ ಸ್ವಲ್ಪ ಅವ್ರಿಗೆ ಆ ನೋವಿಂದ ಆರಾಮ್ ಸಿಕ್ತು. 4ನೇದು, ಆ ಗಡಿ ಬಹಳ ತಗೊಂಡದು ಒಂದು 12 ಇಯರ್ಸ್ ಆಯ್ತು. ಅದರಲ್ಲಿ ಬಹಳ ರಿಪೇರ್ ಬರ್ತಿತ್ತು, ಬಹಳ ಹಣ ಅದಕ್ಕೆ ಖರ್ಚಾಗ್ತಿತ್ತು. ಈಗ ಇದರಿಂದ ಆಕ್ಸಿಡೆಂಟ್ ಆಗಿರೋ ಕಂದ ನಾವು ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೊಂಡ್ರೆ ಇನ್ನು ಸ್ವಲ್ಪ ಹಣ ಹಾಕೊಂಡು ಒಳ್ಳೆ ಗಾಡಿಯನ್ನ ತಗೋಬಹುದು. ಸೊ ಹಾಕಂದ ಈ ವರ್ಷ ನನ್ನ ಜೀವನದಲ್ಲಿ ಬಹಳಷ್ಟು ಖುಷಿಯನ್ನ ತಂದಿದೆ, ಬಹಳಷ್ಟು ಚೇಂಜಸ್ ಅನ್ನ ತಂದಿದೆ ಅಂತ. ಇದು ಓದಿದ ನಂತರ ಆ ವ್ಯಕ್ತಿಗೆ ಅರಿವಾಗುತ್ತೆ, ಇಬ್ಬರಿಗಿರುವಂತಹ ಪರಿಸ್ಥಿತಿ ಒಂದೇ, ಆದರೆ ಇಬ್ಬರು ನೋಡುವಂತಹ ದೃಷ್ಟಿಕೋನ ಆಗಿರಬಹುದು, ಅವರ ವಿಚಾರ ಆಗಿರಬಹುದು, ಡಿಫರೆಂಟ್ ಆಗಿದೆ. ಸೊ ಇದರಿಂದ ಒಂದು ಅರ್ಥ ಆಗುತ್ತೆ, ಯಾವುದೇ ಘಟನೆ ನಮಗೆ ನಾವು ಅದನ್ನ ವರ್ತಮಾನ ಕಾನ್ಶಿಯಸ್, ಪ್ರೆಸೆಂಟ್ ಕಾನ್ಶಿಯಸ್ ಅಲ್ಲಿ ನೋಡಿದಾಗ ಅದನ್ನ ನಾವು ದುಃಖ, ಅದಕ್ಕೆ ಕಾರಣ ಅಂತ ಅನ್ಕೊಳ್ತೀವಿ. ಬಟ್ ಸ್ವಲ್ಪ ಸಮಯ ಕಳೆದ ನಂತರ, ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿದ ನಂತರ ಅದರಲ್ಲಿ ಯಾವುದಾದ್ರೂ ಒಂದು ಕಲ್ಯಾಣ ಇರುತ್ತೆ, ಯಾವುದಾದ್ರೂ ಒಂದು ಸಕಾರಾತ್ಮಕತೆ ಇರುತ್ತೆ. ನಾವು ಆ ದೃಷ್ಟಿಕೋನದಲ್ಲಿ, ಆಂಗಿಲ್ ಅಲ್ಲಿ ನಾವು ಅದನ್ನ ನೋಡ್ಬೇಕಾಗತ್ತೆ. ಆವಾಗ್ಲೇ ನಮಗೆ ಅದೇ ಅರ್ಥ ಆಗುತ್ತೆ ಅದರಲ್ಲಿರುವಂತಹ ಕಲ್ಯಾಣ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವುದಾದ್ರೂ ಪರಿಸ್ಥಿತಿ ಕಳೆದೋಗಿದೆ ಬಟ್ ಅದು ನಮಗೆ ದುಃಖ ಕೊಡ್ತಾ ಇದೆ, ನೋವು ಕೊಡ್ತಾ ಇದೆ, ಅದನ್ನ ಮರೆಯೋದಿಕ್ಕೆ ಆಗ್ತಿಲ್ಲ ಅಂದ್ರೆ ನಾವು ಅದರಲ್ಲಿ ಡೀಪ್ ಆಗಿ ಒಂದು ರೈಟ್ ವೇ ಅಲ್ಲಿ ಯೋಚನೆ ಮಾಡುವಾಗ, ನಮ್ಮ ಆ ಘಟನಾ ಪ್ರತಿ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ಳುವಾಗ ಏನಾಗುತ್ತೆ, ಅದು ಯಾವ ಕಾರಣಕ್ಕಾಗಿದೆ, ಅದರಿಂದ ಏನು ಕಲ್ಯಾಣ ಇದೆ ಅಂತ ಅರ್ಥ ಆಗುತ್ತೆ. ಉದಾಹರಣೆಗೆ ನಾವು ಯಾರನ್ನಾದ್ರೂ ಬಹಳ
ಫ್ರೆಂಡ್ ಅಂತ, ಮಿತ್ರ ಅಂತ ವಿಶ್ವಾಸ ಇಟ್ಟಿರ್ತೀವಿ, ಬಟ್ ಅವರೇ ನಮಗೆ ಮೋಸ ಮಾಡಿರ್ತಾರೆ. ನಾವು ಆ ದುಃಖದಲ್ಲಿ ಇರ್ತೀವಿ. ಬಟ್ ಸ್ವಲ್ಪ ಸಮಯ ನಂತರ ಇಂತಹ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಸಿಗ್ತಾರೆ, ಇದಕ್ಕಿಂತ ಇನ್ನ ಕಠಿಣವಾಗಿರುವಂಥ ಪರಿಸ್ಥಿತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ನಮ್ಮ ಜೀವನದಲ್ಲಿ ಏನು ಮೋಸ ಹೋಗಿರ್ತೀವಲ್ವಾ, ಅನುಭವಕಾರದಿಂದ ಆ ವ್ಯಕ್ತಿಯನ್ನು ನಾವು ಈಸಿಯಾಗಿ ಡೀಲ್ ಮಾಡಿರ್ತೀವಿ. ಆವಾಗ ನಮ್ಗೆ ಅನ್ಸುತ್ತೆ ಆ ಟೈಮಲ್ಲಿ ನಮ್ಗೆ ಆ ಘಟನೆ ನಡೀರೋದು ಒಳ್ಳೇದಾಯಿತು, ಈ ಸಮಯದಲ್ಲಿ ನಾನು ಎಚ್ಚರಿಕೆ ಇರಲಿಕ್ಕೆ ಸಾಧ್ಯ ಆಯಿತು. ಆ ಕಾರಣದಿಂದ ಕಳೆದೋಗಿರುವಂತಹ ಪ್ರತಿಯೊಂದು ಫೇಲ್ಯೂರ್ ಆಗಿರ್ಬೋದು, ಪ್ರತಿಯೊಂದು ಪರಿಸ್ಥಿತಿ ಆಗಿರ್ಬೋದು, ಅದು ನಮ್ಮ ಜೀವನದಲ್ಲಿ ಮುಂದೆ ಕರ್ಕೊಂಡು ಹೋಗೋದಕ್ಕೆ ಒಂದು ಸ್ಟೆಪ್ ಆಗಿರುತ್ತೆ, ಮೆಟ್ಲಾಗಿರುತ್ತೆ. 4ನೇ ವಿಚಾರ, ಟರ್ನ್ ದ ಪೈನ್ ಇಂಟು ಪರ್ಪಸ್. ಅಂದರೆ ಜೀವನದಲ್ಲಿ ನಮಗೇನೆಲ್ಲ ನೋವುಗಳಿರುತ್ತೆ ಅದನ್ನು ಉದ್ದೇಶದ ರೂಪದಲ್ಲಿ ಬದಲಾಯಿಸ್ಕೋಬೇಕು. ನಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಅಕ್ಕೋರು ಸಾಲದ ಮರ ತಿಮ್ಮಕ್ಕ ಅಂತ ಹೇಳ್ಬಿಟ್ಟು. ಅವರು ಮದುವೆ ಆಗಿದೆ, ಅವ್ರಿಗೆ 40 ವರ್ಷ ಆಯುಷ್ಯಿತ್ತು. ಅಲ್ಲಿ ತನಕ ಅವ್ರಿಗೆ ಯಾರು ಮಕ್ಕಳಾಗಲಿಲ್ಲ. ಆ ಮಕ್ಕಳಾಗಲಿಲ್ಲ ಅಂತ ಹೇಳ್ಬಿಟ್ಟು ದುಃಖದಲ್ಲಿದ್ದಾರೆ. ಆಮೇಲೆ ಸೂಸೈಡ್ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂಥ ವಿಚಾರನೂ ಬಂದಿತ್ತು. ಆದರೆ ಆ ನೋವನ್ನ ಏನು ಮಾಡಿದ್ದಾರೆ, ಅವರು ಒಂದು ಉದ್ದೇಶದ ರೂಪದಲ್ಲಿ ಬದಲಾಯಿಸ್ಕೊಂಡಿದ್ದಾರೆ. ಅವರ ಉದ್ದೇಶ ಏನಂದರೆ, ಅವರು ಗಿಡಗಳನ್ನೇ ಮಕ್ಕಳ ಥರ ಬೆಳೆಸಿದ್ದಾರೆ. ಅವರ ಜೀವನ ಕಾಲದಲ್ಲಿ 88,000 ಗಿಡಗಳನ್ನು ಬೆಳೆಸಿದ್ದಾರೆ. ಅವರಿಗೆ 2019ರಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಯಿಂದ ಅವರಿಗೆ ಪದ್ಮಶ್ರೀ ಪುರಸ್ಕಾರನೂ ಸಿಕ್ತು. ನೋಡಿ, ಅದರಿಂದ ಏನಾಗಿದೆ, ಪ್ರಕೃತಿಗೆ ಒಳ್ಳೆ ಮಾಡಿದ್ದಾರೆ, ಜನರಿಗೂ ಒಳ್ಳೆ ಮಾಡಿದ್ದಾರೆ. ಮತ್ತು ಅವರ ಜೀವನದಲ್ಲಿ ಏನು ಮಕ್ಕಳಿಲ್ಲ ಅಂತ ಸ್ವಲ್ಪ ನೋವಿತ್ತು, ಅದನ್ನು ಏನು ಮಾಡಿದ್ದಾರೆ, ಒಂದು ಉದ್ದೇಶ ರೂಪದಲ್ಲಿ ಬದಲಾಯಿಸ್ಕೊಳ್ಳೋ ಕಾರಣದಿಂದ ಇವತ್ತು ಜಗತ್ತಲ್ಲಿ ಅನೇಕರಿಗೆ ಅವರು ಉದಾಹರಣೆ ಆಗಿದ್ದಾರೆ. ಸೊ ಅದೇ ಥರ ಪ್ರತಿಯೊಬ್ಬರು ಅವರ ಜೀವನದಲ್ಲಿ ಉದ್ದೇಶ ಏನಂತ ಹುಡುಕೋಬೇಕು. ಮತ್ತೊಂದು ಉದಾಹರಣೆ ಏನಂದರೆ, ಒಬ್ಬ ಅಕ್ಕರು ಬಹಳ ಶ್ರೀಮಂತರಾಗಿದ್ರು, ರಿಚ್ ಆಗಿದ್ರು, ಮತ್ತೆ ಅವರಿಗೆ ಒಳ್ಳೆ ಪತಿ ಇದ್ರು, ಮತ್ತೆ ಮಕ್ಕಳು ಸಹ ಒಬ್ಬರು ಡಾಕ್ಟರ್ ಓದಿದ್ದಾರೆ, ಇನ್ನೊಬ್ಬರು CA ಓದಿ ಲೈಫಲ್ಲಿ ಎಲ್ಲರೂ ಸೆಟ್ಲ್ ಆಗಿದ್ದಾರೆ. ಅವ್ರ ಜೀವನದಲ್ಲಿ ಕಷ್ಟ ಇಲ್ಲ, ಪರಿಸ್ಥಿತಿ ಏನೂ ಇಲ್ಲ. ಬಟ್ ಅವ್ರ ಜೀವನದಲ್ಲಿ ಏನಂದ್ರೆ ಒಂದು ಸಂತೃಪ್ತಿ ಇಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದ್ರೆ ಯಾವಾಗಲೂ ಅವರು ಮೂಡಿ ಆಗಿರ್ತಾ ಇದ್ರು, ಮೂಡ್ ಆಫ್ ಆಗಿರ್ತಾ ಇದ್ರು. ಸೊ ಆ ಥರ ಒಂದ್ಸಲ ಆಚೆ ಹೋಗ್ತಿದ್ದಾಗ ಅವ್ರಿಗೆ ಒಂದು ಹಾಸ್ಪಿಟಲ್ ಬೋರ್ಡ್ ಕಾಣಿಸುತ್ತೆ. ಅವಾಗ ಅವ್ರು ನೆನಪಾಗುತ್ತೆ, ಅವ್ರ ಕ್ಲೋಸ್ ಫ್ರೆಂಡ್ ಯಾರಿದ್ದಾರೋ ಇದೇ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ನಾನು ಅವ್ರನ್ನ ಸಮಯ ಇದ್ರೆ ಒಂದು 5 ನಿಮಿಷ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹೋಗಿದ ನಂತರ ಅವ್ರು ಕೇಳ್ತಾರೆ, ನಿಮ್ಗೆ ಏನಾದರೂ ಟೈಮ್ ಇದ್ರೆ ಒಂದು 10 ನಿಮಿಷ ಸಮಯ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಕೇಳ್ತಾರೆ. ಸರಿ, ಈಗ ಲಂಚ್ ಬ್ರೇಕ್, ನನ್ನ ಹತ್ರ ಟೈಮ್ ಇದೆ, ಮಾತಾಡಿ ಏನು ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊಳ್ತಾಗ ಈ ಅಕ್ಕೋರು ಹೇಳ್ತಾರೆ, ನನ್ನ ಹತ್ರ ಜೀವನದಲ್ಲಿ ಎಲ್ಲವೂ ಇದೆ, ಬಟ್ ನನಗೆ ಆತ್ಮ ಸಂತೃಪ್ತಿ ಇಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ಏನೋ ಒಂದು ಒಳ್ಳೆ ಸಾಧನೆ ಮಾಡಿದ್ದೀನಿ ಅಂತ ಏನು ಅನಿಸ್ತಾ ಇಲ್ಲ, ನನಗೆ ಏನು ಮಾಡೋದು, ಆ ಸಂತೃಪ್ತಿ, ಆ ಕಂಟೆಂಟ್ಮೆಂಟ್ ನನ್ನ ಜೀವನದಲ್ಲಿ ನನಗೆ ಅರ್ಥ ಆಗ್ತಿಲ್ಲ ಅಂತ. ಅವಾಗ ಅಕ್ಕೋರು ಹೇಳ್ತಾರೆ, ಸರಿ, ಅವ್ರನ್ನ ನೋಡಿ ದೂರದಲ್ಲಿ ಕಾಣ್ತಾ ಇದ್ದಾರಲ್ವ, ಅವರು ನಮ್ಮ ಹಾಸ್ಪಿಟಲಲ್ಲಿ ಈ ಫ್ಲೋರನ್ನು ಕ್ಲೀನ್ ಮಾಡುವಂಥ ಸ್ಟಾಫ್, ನೆಲ ಒರೆಸೋದು ಗೂಡ್ಸೋದು ಆ ಕೆಲಸನ ಮಾಡ್ತಿರ್ತಾರೆ. 10 ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಅವರ ಜೀವನ ರೂಪಿ ಕಥೆ ನಾನು ಹೇಳ್ತೀನಿ ಈಗ ಕೇಳಿ, ಅದು ಎಷ್ಟು ಇನ್ಸ್ಪೈರ್ ಆಗಿರುತ್ತೆ ಅಂದರೆ, ಅವರು ಒಂದು ಅನಾಥ ಮಗು, ಚಿಕ್ಕ ವಯಸ್ಸಲ್ಲೇ ಅವರ ಅಪ್ಪ ಅಮ್ಮ ಅವ್ರನ್ನ ಒಂದು ಅನಾಥಾಶ್ರಮದಲ್ಲಿ ಬಿಟ್ಟು ಹೊಟ್ಟೋಗಿದ್ದಾರೆ. ಆಮೇಲೆ ಅನಾಥಾಶ್ರಮದವರೇ ಅವ್ರನ್ನ ಬೆಳೆದು ಸಾಕಿ ನಂತರ ಅವರೇ ಒಂದು ವ್ಯಕ್ತಿ ಕೊಟ್ಟು ಮದುವೆ ಮಾಡ್ತಾರೆ. ಸೊ ಯಾರ ಜೊತೆಲಿ ಮದುವೆ ಮಾಡಿದರೋ ಆ ಅನ್ನೋರು ಸಹ ಅವರು ಒಂದು ಅನಾಥ ಮಗುನೇ, ಅದೇ ಆಶ್ರಮದಲ್ಲೇ ಬೆಳೆದಿರುವಂಥವ್ರೆ. ಇಬ್ಬರಿಗೆ ಮದುವೆ ಆಯಿತು, 2 ವರ್ಷದ ತನಕ ಚೆನ್ನಾಗಿತ್ತು. ನಂತರ ಅವರಿಗೆ 3ನೇ ವರ್ಷದಲ್ಲಿ ಯಾವುದೋ ಕಾರಣಕ್ಕೆ ಕುಡಿಯುವಂತಹ ಅಭ್ಯಾಸ ಆಗಿದೆ. ಆ ಥರ ಕುಡಿತಾ ಭಾಳ ವರ್ಷಗಳು ಆ ಅಭ್ಯಾಸದಿಂದ ಅವ್ರು ಆಚೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಭಾಳ ಅಡಿಕ್ಟ್ ಆಗಿದ್ರು ಆಲ್ಕಹಾಲ್ಗೆ. ಒಂದಿನ ಆಲ್ಕಹಾಲ್ ಕುಡಿದುಬಿಟ್ಟು ಲಾರಿ ಡ್ರೈವ್ ಮಾಡಬೇಕಾದಾಗ ಒಂದು ಗಾಡಿಗೆ ಹೊಡೆದುಬಿಟ್ಟು ಅವರು ಸ್ಪಾಟಲ್ಲಿ ಡೆಡ್ ಆಗಿದ್ದಾರೆ. ತೀರೋಗಿ ಒಂದು 25 ದಿನ ಆಯಿತು. ಅವರು ತೀರೋಗಿ ನಂತರ ಒಂದು ವಾರಕ್ಕೆ ಅವ್ರ ಮಕ್ಕಳ ಜೊತೆಲಿ ಮಾಡಿ ಮೇಲೆ ಆಟ ಆಡ್ತಾ ಮೇಲಿಂದ ಜಾರಿ ಕೆಳಗಡೆ ಬಿದ್ದು ಅವರು ಸ್ಪಾಟ್ ಡೆಡ್ ಆಗಿಬಿಟ್ಟಿದ್ದಾರೆ. ಸೊ ಅಂದರೆ ಒಂದೇ ವಾರದಲ್ಲಿ ಅವರ ಲೈಫಲ್ಲಿ ಇಬ್ಬರು ವ್ಯಾಲ್ಯೂಬಲ್ ಆಗಿರುವಂಥ ಸಂಬಂಧಗಳನ್ನ ಕಲ್ತ್ಕೊಂಡಿದ್ದಾರೆ. ಹಂಗ ಆ 2 ಸಂಬಂಧ ಬಿಟ್ಟು ಅವರು ಬದುಕೋದಿಕ್ಕೆ ಇನ್ನು ಯಾವುದು ಕಾರಣವಿರಲಿಲ್ಲ. ಭಾಳ ನಿರುತ್ಸಾಹದಲ್ಲಿದ್ದರು. ಸ್ವಲ್ಪ ಒಂದು ವಾರ ಕೆಲಸನೂ ಬಿಟ್ಟಿದ್ರು. ಆದರೆ ಒಂದಿನ ಜೋರಾಗಿರುವಂತಹ ಮಳೆ ಬಂತು. ಆ ಸಮಯದಲ್ಲಿ ಅವರು ಮನೆ ಮುಂದೆ ಒಂದು ಬೇವಿನ ಮರ ಗಿಡ ಇತ್ತು.
ಅಲ್ಲಿ ಒಂದು ಬೆಕ್ಕು ಮರಿ ಆ ಮಲೈಗೆ ನರಳ್ತಾ ಇತ್ತು, ಆ ಗಾಳಿ ಮತ್ತು ಮಲೈಗೆ. ಆ ಬೆಕ್ಕು ಮರಿನ ಏನ್ ಮಾಡಿದ, ಅವ್ರು ನೋಡಿದ ಕೂಡಲೇ ದಯ ಬಂದ್ಬಿಡ್ತು. ಆ ಬೆಕ್ಕು ಮರಿನ ಮನೆಗೆ ತಂದು ಸ್ವಲ್ಪ ಹಾಲನ್ನ ಉಗುರು ಬೆಚ್ಚ ಬಿಸಿ ಮಾಡಿ ಆ ಬೆಕ್ಕು ಮರಿಗೆ ಒಂದು ತಟ್ಟೆಯಲ್ಲಿ ಹಾಕಿಕೊಟ್ರು. ಅದು ಸ್ವಲ್ಪ ಉಗುರು ಬೆಚ್ಚ ಹಾಲು ಕುಡಿದ ನಂತರ ಆ ಬೆಕ್ಕು ಮರಿ ಅಕ್ಕೋರ ಕಾಲ ಹತ್ರ ಬಂದು ಅದನ್ನ ಪ್ರೀತಿ ಮಾಡ್ತಾ ಇತ್ತು. ಅದನ್ನ ನೋಡಿದ ನಂತರ ಅವ್ರಿಗೆ ಜೀವನಕ್ಕೊಂದು ಉದ್ದೇಶ ಸಿಕ್ತು. ನಾನು ಇವತ್ತಿಂದ ಈ ಬೆಕ್ಕು ಮರಿಗಾಗಿ ನಾನು ಬದುಕಬೇಕು ಅನ್ನುವಂಥ ಒಂದು ರೀಸನ್ ಅನ್ನ ಅವ್ರು ಹುಡ್ಕೊಂಡಿದ್ದಾರೆ. ಅದೇ ತರ ಸಮಯ ಕಳೆದ ನಂತರ ಒಂದು ತಿಂಗಳ ನಂತರ ಅದು ಪಕ್ಕದ ಮನೆಯಲ್ಲಿ ಅಕ್ಕೋರು ಪ್ರತಿದಿನ ಕಸ ಗುಡಿಸಿ ರಂಗೋಲಿ ಹಾಕ್ತಾ ಇದ್ರು. ಬಟ್ 3 ದಿನ ಆಯ್ತು ಮನೆ ಮುಂದೆ ಕಸನೂ ಗುಡಿಸಿಲ್ಲ, ರಂಗೋಲಿನೂ ಹಾಕ್ಲಿಲ್ಲ. ಕಾರಣ ಏನು ಅಂತ ನೋಡೋದಿಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ಹೋಗುವಾಗ ಅವ್ರ ಖಾಲಿ ಕೈಯಲ್ಲಿ ಹೋಗ್ಲಿಲ್ಲ. ಅವ್ರ ಕೈಲಾದಷ್ಟು ಮನೇಲಿ ಬೆಳಗ್ಗೆ ಎದ್ದು ಉಪ್ಮಾ ತಿಂಡಿ ಮಾಡಿ ಅದು ಬಾಕ್ಸಲ್ಲಿ ತಗೊಂಡು ಅಕ್ಕೋರ್ನ ಮಾತಾಡಿಸ್ಬೇಕು ಏನಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ. ನೋಡಿದ್ರೆ ಅವ್ರ ಮಂಚದ ಮೇಲೆ ಹುಷಾರಿಲ್ಲದೆ ಬಿದ್ದಿದ್ದಾರೆ. ಆಮೇಲೆ ಅವ್ರ ಮಂಚದ ಪಕ್ಕದಲ್ಲಿ ಔಷಧಿ ಎಲ್ಲ ಇತ್ತು, ನೀರಿತ್ತು. ಬಟ್ ಅವ್ರಿಗೆ ಹಾಕೊಳ್ಳೋದಕ್ಕೂ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ತಿತ್ತು. ಸೊ ನಾನೇನು ಮಾಡಿದಂದ್ರೆ ನಾನು ಅಕ್ಕೋರು ತಗೊಂಡೋಗಿರೋಂಥ ಉಪ್ಮಾ ಅವ್ರಿಗೆ ತಿನ್ನಿಸಿದ್ದಾರೆ. ಆಮೇಲೆ ಟ್ಯಾಬ್ಲೆಟ್ ಕೊಟ್ಟು ಅವ್ರಿಗೆ ಮಾತಾಡಿಸಿ ಏನಾದರೂ ಸಹಯೋಗ ಬೇಕಂದ್ರೆ ನನ್ನ ಪಕ್ಕದ ಮನೆಯಲ್ಲಿ ಇರ್ತೀನಿ, ಕೇಳಿ ನಾನು ಬಂದು ನನ್ನ ಕೈಯಲ್ಲಾದಷ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಥರ ಅವ್ರು ಏನು ಮಾಡಿದಾರಂತೆ, ಅವರ ಸುತ್ತು ಅವರ ಕೈಯಲ್ಲಾದಷ್ಟು ಜನಕ್ಕೆ ಚಿಕ್ಕ ಪುಟ್ಟ ಸಹಯೋಗವನ್ನು ಮಾಡ್ತಾ ಇದೇ ಅವರ ಜೀವನದ ಒಂದು ಉದ್ದೇಶವಾಗಿಟ್ಟು ಜೀವನದಲ್ಲಿ ಈಗ ಮುಂದೆ ಹೊರಿತಾ ಇದ್ದಾರೆ. ಹಾಗೆ ನಾವು ಲೈಫಲ್ಲಿ ಸಂತುಷ್ಟತೆ ಬರಬೇಕು ಅಂದ್ರೆ ನಾವು ಒಂದು ಉದ್ದೇಶವನ್ನ ನಮ್ಮ ಸನ್ಮುಖದಲ್ಲಿ ಇಟ್ಕೋಬೇಕು. ಅದನ್ನ ನಾವು ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಜೀವನದಲ್ಲಿ ಸಂತೃಪ್ತಿ ನಮಗೆ ಸಿಗುತ್ತೆ. ಸೊ ಯಾಕಂದ್ರೆ ನಮ್ಮ ಜೀವನದಲ್ಲೂ ಸಹ ಈ ಪವರ್ ಟು ಆಕ್ಸೆಪ್ಟೆನ್ಸ್ ಬರಬೇಕು ಅಂದ್ರೆ ನಾವು ಈ 4 ಪ್ರಕಾರದ ಒಂದು ಕ್ವಾಲಿಟೀಸ್ ಏನಿದೋ ಪ್ರಾಕ್ಟಿಕಲ್ ಅಲ್ಲಿ ಜೀವನದಲ್ಲಿ ತರಬೇಕಾದಾಗ ಅದರಿಂದ ಆಗುವಂತ ಪ್ರಯೋಜನಗಳೇನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ನಾವು ಮುಂದೆ ಒರಿಬೇಕು ಅಂದ್ರೆ ಸ್ವೀಕಾರ ಮಾಡಬೇಕು. ಇಲ್ಲ ಕಳೆದೋಗಿರೋದನ್ನ ಹಾಗೆ ಗಟ್ಟಿಯಾಗಿ ಹಿಡ್ಕೊಳ್ತೀವಿ, ಇದು ಏನಕ್ಕೆ ನಡೆದಿದೆ, ಅದಕ್ಕೆ ಏನಕ್ಕೆ ನಡೆದಿದೆ, ಇವ್ರೇನಕ್ಕೆ ಹಂಗಿದಾರೆ ಅಂತ ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಇದೇ ಪ್ರಶ್ನೆಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ ಅನ್ಕೊಳ್ಳಿ. ಸಮಯ ಹೋಗ್ತಾ ಇರುತ್ತೆ, ಬಟ್ ನಾವು ಮಾತ್ರ ಮುಂದೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವೀಕರಿಸುವಂತಹ ಶಕ್ತಿಯನ್ನ ನಾವು ಜೀವನದಲ್ಲಿ ತರಬೇಕು ಅಂದ್ರೆ ಒಂದು ಚಿಕ್ಕದಾಗಿರುವಂತಹ ರಾಜಯೋಗ ಅಭ್ಯಾಸವನ್ನ ಮಾಡೋಣ. ಎಲ್ಲರೂ ತಾವು ಯಾವ ಸ್ಥಾನದಲ್ಲಿದ್ದಾರೋ ಹಾಗೆ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. ತಮ್ಮ ಒಂದು ಗಮನವನ್ನ ಈ ದೇಹದ ಒಂದು ಮಧ್ಯಸ್ಥಾನದಲ್ಲಿ ಕೇಂದ್ರೀಕರಿಸಿ ಸ್ವಯಂನ ನಾನು ಈ ಶರೀರದ ಒಳಗಿರುವಂಥ ಚೈತನ್ಯ ಶಕ್ತಿ ಆತ್ಮ ಅನ್ನುವಂತಹ ಒಂದು ಸ್ವರೂಪವನ್ನ ಮನಸ್ಸಲ್ಲಿ ಕ್ರಿಯೇಟ್ ಮಾಡಿಕೊಳ್ಳಿ. ನನ್ನ ಆತ್ಮ ಈ ದೇಹದ ಒಂದು ಮಧ್ಯಸ್ಥಾನದಲ್ಲಿ ವಿರಾಜಮಾನವಾಗಿದ್ದೇನೆ. ನಾನು ಈ ದೇಹವನ್ನ ನಡೆಸುವಂತಹ ಚೈತನ್ಯ ಶಕ್ತಿ ಆಗಿದ್ದೀನಿ. ನನ್ನ ವಿಚಾರಗಳು, ನನ್ನ ಭಾವನೆಗಳು ಮತ್ತು ನನ್ನ ನಿರ್ಣಯಗಳು ಇದು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಬಯಕೆಗಳು. ಆ ಕಾರಣದಿಂದ ನನ್ನ ಆಯ್ಕೆಗಳನ್ನು, ನನ್ನ ನಿರ್ಣಯಗಳನ್ನು, ಆ ನಿರ್ಣಯಗಳಿಂದ ಸಿಕ್ಕಿರುವಂಥ ಪರಿಣಾಮಗಳನ್ನು ಹೃದಯದಿಂದ ಸ್ವೀಕಾರ ಮಾಡಿ. ನಮ್ಮ ಒಳಗಿರುವಂಥ ವಿಶೇಷತೆಗಳನ್ನು ಸ್ವೀಕಾರ ಮಾಡಿ. ಜೊತೆಯಲ್ಲಿ ನಮ್ಮ ಒಳಗಿರುವಂತಹ ಬಲಹೀನತೆಗಳನ್ನು ಹೇಗಿದೋ ಅದನ್ನು ಹಾಗೆ ಸ್ವೀಕಾರ ಮಾಡಿ. ಹಾಗೆ ಇದೇ ಸಂಕಲ್ಪ ಮಾಡಿ, ನಾನು ಆತ್ಮ ನನ್ನ ಸಂಸ್ಕಾರಗಳನ್ನು ನಾನು ಪರಮಾತ್ಮನ ಶಕ್ತಿಯ ಒಂದು ಆಧಾರದಿಂದ ಪರಿವರ್ತನೆ ಮಾಡಿಕೊಳ್ತಾ ನನ್ನ ಬಲಹೀನತೆಗಳನ್ನು ವಿಶೇಷತೆಗಳ ರೂಪದಲ್ಲಿ ನಾನು ಬದಲಾಯಿಸಿಕೊಳ್ತಾ ಇದ್ದೀನಿ. ಈ ಜಗತ್ತಲ್ಲಿರುವಂಥ ಪ್ರತಿಯೊಂದು ಆತ್ಮ ವಿಭಿನ್ನವಾಗಿರುವಂಥದ್ದು.
ಯುನಿಕ್ಯೂ ಆಗಿದೆ, ವಿಶೇಷವಾಗಿದೆ. ಪ್ರತಿಯೊಬ್ಬರಲ್ಲಿ ತನ್ನದೇ ಆಗಿರುವಂತಹ ಗುಣಗಳು, ತನ್ನದೇ ಆಗಿರುವಂತಹ ವಿಶೇಷತೆಗಳು, ತನ್ನದೇ ಆಗಿರುವಂತಹ ಬಲಹೀನತೆಗಳಿದೆ. ಎಲ್ಲರನ್ನ ಹೇಗಿದ್ರೂ ನಾನು ಹಾಗೆ ಎಲ್ಲರನ್ನ ಹೃದಯದಿಂದ ಸ್ವೀಕಾರ ಮಾಡ್ತಾ ಇದ್ದೀನಿ. ಯಾರನ್ನ ನಾನು ಜಡ್ಜ್ ಮಾಡ್ತಿಲ್ಲ. ಇವರು ಸರಿ ಇದ್ದಾರೆ, ಇವರು ತಪ್ಪಿದ್ದಾರೆ. ಹಾಗೆ ಅವರಲ್ಲಿರುವಂತಹ ವಿಶೇಷತೆಗಳನ್ನ ನೋಡ್ತಾ, ಅವರಲ್ಲಿರುವಂಥ ಕಲೆಗಳನ್ನು ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ ಹೃದಯದಿಂದ. ಇವರು ಬಹಳ ವಿಶೇಷ ಆತ್ಮ ಆಗಿದ್ದಾರೆ. ಇವರಲ್ಲಿ ಬಹಳ ಕಲಾತ್ಮಕತೆ ಇದೆ. ಅದರ ಜೊತೆಯಲ್ಲಿ ನಾನು ನನ್ನ ಒಳಗಿರುವಂಥ ವಿಶೇಷತೆಗಳನ್ನ ಸ್ವೀಕಾರ ಮಾಡ್ತಾ, ಪರಮಾತ್ಮನ ಶಕ್ತಿಯನ್ನ ಸ್ವಯಂನಲ್ಲಿ ಅನುಭವ ಮಾಡ್ತಾ, ಪರಿವರ್ತನಾ ಒಂದು ಶಕ್ತಿಯ ಆಧಾರದಿಂದ ನನ್ನಲ್ಲಿ ಬಲಹೀನತೆಗಳನ್ನ ವಿಶೇಷತೆಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ನಾನೊಂದು ವಿಶೇಷ ಆತ್ಮ ಆಗಿದ್ದೀನಿ. ನನ್ನ ಗುಣಗಳ ಜೊತೆಯಲ್ಲಿ ನನ್ನ ಕಳೆದೋಗಿರ್ತಕ್ಕಂತಹ ಸಮಯ ಏನಿದೆ, ನನ್ನ ಕಳೆದೋಗಿರ್ತಕ್ಕಂತಹ ಭೂತಕಾಲ ಏನಿದೆ, ಅದನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ನನ್ನ ಭೂತಕಾಲ ನನಗೆ ಬಹಳಷ್ಟು ಕಲಿಸಿಕೊಟ್ಟಿದೆ. ನಾನು ಮುಂದೆ ಹೋಗೋದಕ್ಕೆ ಪ್ರೇರಣೆಯನ್ನು ಕೊಟ್ಟಿದೆ. ನಾನು ಆತ್ಮ ನನ್ನ ಭೂತಕಾಲದ ಒಂದು ಅನುಭವಗಳನ್ನು ಸನ್ಮುಖದಲ್ಲಿಟ್ಕೊಂಡು ನಾನು ವರ್ತಮಾನದಲ್ಲಿ ಪರಮಾತ್ಮನ ಶಕ್ತಿಯನ್ನು ಆಶ್ರಯವಾಗಿ ಮಾಡಿಕೊಂಡು ನಾನು ಜೀವನದಲ್ಲಿ ಮುಂದೆ ಬರಿತಾ ಇದ್ದೇನೆ. ನನ್ನ ಎಲ್ಲ ತೊಂದರೆಗಳಿಂದ ಒಂದು ವಿಶೇಷವಾದಂತಹ ಪಾಠವನ್ನು ಕಳೆದು ಪ್ರತಿಯೊಂದು ದುಃಖದ ಘಟನೆಯನ್ನು ಒಳ್ಳೆ ಅನುಭೂತಿ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ತಿದ್ದೀನಿ. ಆ ಪರಮಾತ್ಮನ ಶಕ್ತಿಯನ್ನ ನನ್ನ ಮಸ್ತಕದಿಂದ ಆ ಶಕ್ತಿಯ ಕಿರಣಗಳನ್ನು ಇಡೀ ವಿಶ್ವದಲ್ಲಿ ಹರಡಿಸ್ತಾ ಇದ್ದೀನಿ. ಸಂತೃಪ್ತಿಯನ್ನು ಅನುಭವ ಮಾಡ್ತಿದ್ದೀನಿ, ಸುಖವನ್ನು ಅನುಭವ ಮಾಡ್ತಿದ್ದೀನಿ. ಸಹೋದರ ಸಹೋದರಿಯರೇ, ಇಂತಹ ರಾಜಯೋಗದ ಅಭ್ಯಾಸವನ್ನು ಪ್ರತಿದಿನ ಮಾಡೋದರಿಂದ ನಮ್ಮ ಒಳಗೆ ಸ್ವೀಕರಿಸುವಂತಹ ಶಕ್ತಿ ಬರುತ್ತೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿ ಮಾಡೋಣ. ಅಲ್ಲಿಯ ತನಕ ನಮಸ್ತೆ. ಓಂ ಶಾಂತಿ.